ಸರ್, ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಪಾಳ್ಯದಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರುಗಳು ಹೋರಾಟ ಮಾಡ್ತಾಯಿದ್ರು. ಅಂದರೆ ಈ ಹಿಂದೆನೂ ಸಹ ಹಲವಾರು ಬಾರಿ ಹೋರಾಟಗಳು ಮಾಡಿದ್ರು. ನೀವು ಸಹ ಹಲವಾರು ಬಾರಿ ಸುದ್ದಿಗಳನ್ನು ಮಾಡಿದ್ರಿ. ಎಷ್ಟೇ ಸುದ್ದಿಗಳನ್ನು ಮಾಡಿದ್ರು ಸಹ ಯಾರೊಬ್ಬರು ಸಹ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಸುಮಾರು ಬಾರಿ ಆ ರಸ್ತೆಗೋಸ್ಕರ ಹೋರಾಟಗಳನ್ನು ಮಾಡಿದ್ರು. ಅದರಲ್ಲಿ ಕೆಸರು ಗದ್ದೆ ಥರ ಮಾಡಿ ಪೈರುಗಳನ್ನು ನೆಟ್ಟರು, ಎಲ್ಲನೂ ಸಹ ಮಾಡಿದ್ರು ಸಹ ಯಾರು ಅದ್ರ ಬಗ್ಗೆ ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೂ ಸಹ ಅದನ್ನೊಂದು ಲೆಟ್ರನ್ನೆಲ್ಲ ಬರೆದ್ರು. ಆದರೂ ಸಹ ಯಾರೂ ಸಹ ಅದ್ರ ಬಗ್ಗೆ ಗಮನವನ್ನು ತಗೊಂಡಿರಲಿಲ್ಲ. ಆದರೆ ನಮ್ಮ ಮಾನ್ಯ ಶಾಸಕರು ಆ ತೊರೆಪಾಳ್ಯದಲ್ಲಿ ಒಮ್ಮೆ ಪೂಜೆಗೆ ಹೋದಾಗ ಈ ಒಂದು ರಸ್ತೆಯನ್ನು ಆ ಸ್ಥಳಕ್ಕೆ ಕರ್ಕೊಂಡೋಗಿ ತೋರಿಸಿದ್ರು. ನಾವು ರೈತರುಗಳು ಯಾವ ರೀತಿ ಓಡಾಡೋಣ, ಹಾಗೂ ನಮಗೆ ಸಂಪರ್ಕ ಕೊಡುವಂಥ ರಸ್ತೆ ಆದಂಥ ಬೈರಸಂದ್ರ ಗ್ರಾಮಕ್ಕೆ ನಾವು ಯಾವ ರೀತಿ ಭೇಟಿ ಕೊಡೋಣ ಎಂಬುದನ್ನು ಅವರ ಮನಗಣನೆಗೆ ತಂದಾಗ, ಆಯಿತು ನಾನು ಇದನ್ನು ಬಂದು ಒಂದು ಸರಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಯನ್ನು ಚಾಲನೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಂದು ತೊರೆಪಾಳ್ಯದಿಂದ ಬೈರಸಂದ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಹಾಗೂ ನೂರಾರು ಜನ ರೈತರುಗಳಿಗೆ ಅಲ್ಲಿಗೆ ಅನುಕೂಲ ಆಗುವಂಥ ಒಂದು ರಸ್ತೆಯನ್ನು ಇವತ್ತು ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಿಜವಾಗಿಯೂ ಸಹ ತೊರೆಪಾಳ್ಯದ ಎಲ್ಲ ಗ್ರಾಮಸ್ಥರು ಬಹಳ ಖುಷಿಯಿಂದ ನಿಂತ್ಕೊಂಡು ಸುಮಾರು ನೂರಾರು ಜನಗಳು ಬಂದು ಖುಷಿಯಾಗಿ ಒಂದು ಪೂಜೆ ನೆರವೇರಿಸಿ ನಮ್ಮ ಮಾನ್ಯ ಶಾಸಕರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಸರ್, ಇವತ್ತು ಪ್ರಥಮವಾಗಿ ಒಂದು ತೊರೆಪಾಳ್ಯದಲ್ಲಿ ಸುಮಾರು 1.2 ಕಿಲೋಮೀಟರ್ವರೆಗೂ ಒಂದು ಡಾಂಬರೀಕರಣ ರಸ್ತೆ, ಅದಕ್ಕೆ ಅತಿ ಮುಖ್ಯವಾಗಿ ಅಲ್ಲಿ ಒಂದು ದೊಡ್ಡ ತೊರೆ ಹೋಗೋದ್ರಿಂದ ಆ ತೊರೆಗೆ ಒಂದು ಬ್ರಿಡ್ಜ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಹೊಸಪಾಳ್ಯದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಾಳ್ಯದಲ್ಲಿ ಈ ಒಂದು ದೊಡ್ಡ ಹೊಸಪಾಳ್ಯದಿಂದ ಒಂದು ಪಾಳ್ಯ ಅಂತ ಇದೆ, ಚಿಕ್ಕ ಹೊಸಪಾಳ್ಯ ಅಂತ ಹೇಳ್ತಾರೆ ಅದಕ್ಕೆ. ಆ ಹೊಸಪಾಳ್ಯದವರೆಗೂ ಸಹ ಒಂದು ಕಾಂಕ್ರೀಟ್ ರಸ್ತೆಯನ್ನು ಸಹ ಇವತ್ತು 2 ರಸ್ತೆಗಳ ಪೂಜೆಯನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಸರ್, ಶಾಸಕರ ಅನುದಾನದಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆಲ್ಲ.